या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सौन्दर्यलहरी कर्त्रे सर्वमङ्गलदायिने शङ्कराचार्यवर्याय यतिराजाय ते नमः। ನಮೋ ನಮಃ. ಈ ಪ್ಲೇಲಿಸ್ಟ್ನಲ್ಲಿ ನಾವು ಸೌಂದರ್ಯ ಲಹರಿ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಸೌಂದರ್ಯ ಲಹರಿ ಎಂಬ ಗ್ರಂಥವು ಒಂದು ಕಾವ್ಯ ಉತ್ಕೃಷ್ಟತೆಯ ಹಾಗೂ ಸ್ತೋತ್ರ ಪರಾಕಾಷ್ಠೆಯ ಒಂದು ಗ್ರಂಥ ಅಂತ ನನಗನ್ಸುತ್ತೆ. ಈ ಸೌಂದರ್ಯ ಲಹರಿ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಸಂಸ್ಕೃತಿಗಳಲ್ಲೂ, ಈಗ ನೀವು ಪ್ರಾಚೀನ ಸಂಸ್ಕೃತಿಗಳನ್ನು ನೋಡೋದಾಗಿದ್ದರೆ ಭಾರತೀಯ ಸಂಸ್ಕೃತಿ, ನಾರ್ಸ್ ಸಂಸ್ಕೃತಿ, ಗ್ರೀಕ್ ಮಿಥಾಲಜಿ ಇತ್ಯಾದಿ, ಈ ಪಾಶ್ಚಾತ್ಯ ಹಾಗೂ ಮೆಸೊಪೊಟೇಮಿಯಾ, ಸುಮೇರಿಯಾ ಈ ರೀತಿಯ ಸಂಸ್ಕೃತಿಗಳಲ್ಲಿ ಕೂಡ ಒಂದು ಅಧಿದೈವದ ಹಾಗೂ ಆಧ್ಯಾತ್ಮಿಕವಾದ ರೂಪದಲ್ಲಿ ಒಂದು ಸ್ತ್ರೀತ್ವ ಕಾಣಿಸ್ತದೆ. ಆದರೆ ಇತ್ತೀಚಿನ ಮತಭೇದಗಳಲ್ಲಿ ಅಷ್ಟು ಸ್ತ್ರೀತ್ವ ಕಾಣಿಸೋದಿಲ್ಲ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದರೂ ಒಂದು ಪರಮಾತ್ಮ ಎನ್ನುವ ಒಂದು ಬ್ರಹ್ಮತತ್ವದ ವಿಷಯವಾಗಿ ಅನೇಕ ವಿಧವಾಗಿ ಅನೇಕ ಸ್ತ್ರೀತ್ವ, ಪುಂಸ್ತ್ವ, ಲಿಂಗ ಭೇದ ಇಲ್ಲದೆ ಇರುವಂಥದ್ದು ಹಾಗೂ ಲಿಂಗಾತೀತವಾಗಿ ಈ ರೀತಿ ಎಲ್ಲಾ ರೀತಿಯ ರೂಪಗಳಿಂದಲೂ ನಾವು ಅದೇ ತತ್ವವನ್ನ ದ್ಯೋತಿಸಬಹುದು. ಇದು ವೈಶಿಷ್ಟ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದು ಇನ್ನೂ ಉಳಿಸ್ಕೊಂಡು ಬಂದಿದೆ. ಅಂದ್ರೆ ಇನ್ನೂ ಜೀವಂತವಾಗಿ ಈ ಸ್ತ್ರೀತ್ವ ಎನ್ನುವ ಸ್ತ್ರೀ ರೂಪದಲ್ಲಿ ಪರಮಾತ್ಮ ತತ್ವವನ್ನ ಬೋಧಿಸುವಂತ ಅಥವಾ ದ್ಯೋತನೆ ಮಾಡುವಂತ ಸಂಸ್ಕೃತಿ ಇನ್ನೂ ಉಳಿದು ಬಂದಿದೆ. ಹೀಗೆ ನಮ್ಮ ಆಗಮಿಕ ಸಂಸ್ಕೃತಿಗಳಲ್ಲಿ, ಅಂದ್ರೆ ಈಗ ಆಗಮ ಪರಂಪರೆಯಲ್ಲಿ 2 ಥರ ಪರಂಪರೆ ಇದೆ. ಒಂದು 3 ಥರ: ಶೈವ, ವೈಷ್ಣವ ಹಾಗೂ ಶಾಕ್ತ ಅಂತ, ಹೀಗೆ 3 ಪ್ರಭೇದಗಳಿವೆ. ಮೊದಲು ವೈದಿಕ ಸಂಸ್ಕೃತಿ ಇತ್ತು, ಈಗಲೂ ಇದೆ. ವೈದಿಕ ಪರಂಪರೆ ಅಂದ್ರೆ ಸಾಮಾನ್ಯವಾಗಿ ಯಾಜ್ಞಿಕವಾಗಿ ಅಥವಾ ಐಂದ್ರ, ಆಗ್ನೇಯ ಇತ್ಯಾದಿ ದೇವತೆಗಳ ಕುರಿತಾಗಿದ್ದಂತಹ ಆರಾಧನೆ, ಯಜ್ಞ, ಹೋಮಗಳ ಅವೇ ವೈದಿಕ ಪರಂಪರೆಯ ಚಿಹ್ನೆಗಳು. ಆದರೆ ಆಗಮಿಕ ಪರಂಪರೆಯ ಚಿಹ್ನೆಗಳೇನೆಂದರೆ ಈಗ ದೇವಸ್ಥಾನ, ಮೂರ್ತಿ ಪೂಜಾ, ಹೆಚ್ಚು ಆಧ್ಯಾತ್ಮಿಕವಾದ ವಿಷಯಗಳು, ಸ್ತೋತ್ರ, ಭಜನೆ, ಸಾಮೂಹಿಕ ಕೀರ್ತನ ಕಾರ್ಯಕ್ರಮಗಳು ಅಥವಾ ಒಂದು ಹಬ್ಬ ಹರಿದಿನಗಳು, ಹೀಗೆ ಇಂಥ ಅಂಶಗಳು ಆಗಮಿಕ ಪರಂಪರೆನಲ್ಲಿ ಬರುತ್ತದೆ. ವೈದಿಕ ಪರಂಪರೆ ಹಾಗೂ ಆಗಮಿಕ ಪರಂಪರೆ ಎರಡನ್ನೂ ಸಮ್ಮೇಳಿಸಿ ಔಪನಿಷದ ದರ್ಶನದ, ವೈದಿಕ ಪರಂಪರೆಯಿಂದ ಔಪನಿಷದ ದರ್ಶನ ಅಂದ್ರೆ ತತ್ವ ವಿಚಾರವನ್ನು ತೆಗೆದುಕೊಂಡು ಆಗಮಿಕ ಪರಂಪರೆಯಲ್ಲಿ ರೂಪ, ನಾಮ, ಆಭರಣ ಇತ್ಯಾದಿಗಳನ್ನೆಲ್ಲ ಅಂಟಿಸಿ ಒಂದು ಆಕಾರ ನಿರ್ಮಾಣ ಮಾಡ್ತಾರೆ. ಯಾರು? ಈ ಸೌಂದರ್ಯ ಲಹರಿಯ ಕರ್ತೃ.
ಅದ್ರ ಆ ವಿಷಯದ ಬಗ್ಗೆ ಬರ್ತೀವಿ ಸ್ವಲ್ಪದಲ್ಲಿ. ಈ ಕರ್ತೃ ಹೀಗೆ ವೈದಿಕ ಹಾಗೂ ಆಗಮಿಕ ಪರಂಪರೆಗಳ ಸಮ್ಮೇಳನದಿಂದ ಒಂದು ವಿಶಿಷ್ಟವಾದ ರೂಪ ತತ್ವಕ್ಕೆ ಕೊಡ್ತಾನೆ. ಅದ್ರ ಜೊತೆಗೆ ಈ ಸೌಂದರ್ಯ ಲಹರಿ ಎನ್ನುವಂಥದ್ದು ಅಧಿಕವಾಗಿ ಶಾಕ್ತೇಯ ಆಗಮದ ಒಂದು ಅಂಗವಾಗಿ ಸ್ವೀಕರಿಸಬಹುದು. ಶಾಕ್ತೇಯ ಅಂತಂದ್ರೆ ಶಾಕ್ತ, ಶಕ್ತಿ ಅಂತಂದ್ರೆ ಶಕ್ತಿ, ಪರಮಾತ್ಮನ ಶಕ್ತಿ ಅಥವಾ ಪರಮಾತ್ಮನೇ ಒಂದು ಶಕ್ತಿ ಎನ್ನುವ ರೂಪದಲ್ಲಿ ಸ್ತ್ರೀ ಪ್ರಧಾನವಾದ ಆಗಮಿಕ ತತ್ವ ಅದು ಶಾಕ್ತೇಯ ಮತ. ಈ ಶಾಕ್ತೇಯದಲ್ಲೂ ಕೂಡ ಎರಡು ತರ ಇರುತ್ತೆ. ಒಂದು ಸಮಯಾಚಾರ ಅಂದ್ರೆ ಈಗ ತಂತ್ರಗಳಲ್ಲಿ ಎರಡು ತರ ಇರುತ್ತೆ. ಈ ಸಮಯಾಚಾರ ಹಾಗೂ ಕೌಲಾಚಾರ ಅಂತ ಎರಡು ತರ ಇದೆ. ಒಂದು ಎಡಗಡೆ ಪಂಥ, ಒಂದು ಬಲಪಂಥ ಅಂತ. ಅದು ತಂತ್ರ ಬಂದ್ರೆ, ಈ ತಂತ್ರ ಅನ್ನೋದು ಕೂಡ ಮತ್ತೆ ಈ ಆಗಮಗಳ ನೆರಳಲ್ಲೇ ಬೆಳೆದಂತ ಪರಂಪರೆ ಅಂತ ಅನ್ಬಹುದು. ಹೀಗೆ ಆಗಮಗಳು ಕೂಡ ಜಾಸ್ತಿ ವೈದಿಕ ಕಡೆಗೂ ವಾಲ್ತದೆ ಅಥವಾ ತಾಂತ್ರಿಕ ಕಡೆಗೂ ವಾಲ್ತದೆ. ತಾಂತ್ರಿಕ ಅಂತಂದ್ರೆ ಹೆಚ್ಚಾಗಿ ಸಾಮೂಹಿಕವಾದ, ಈಗ ಯಾಜ್ಞಿಕ ರೂಪದಲ್ಲಿ ವೈದಿಕರು ಹೇಗೆ ಹೋಮ ಹವನಾದಿ ದೇವತಾ ಆರಾಧನೆ ಮಾಡ್ತಾರೋ, ತಾಂತ್ರಿಕರು ಹೆಚ್ಚಾಗಿ ಆಧ್ಯಾತ್ಮಿಕ ಸಾಧನೆಗೆ ಒತ್ತು ಕೊಡ್ತಾರೆ. ಆಧ್ಯಾತ್ಮಿಕ ಸಾಧನೆಯನ್ನು ಗಳಿಸಲು ಕೆಲವೊಂದು ಕಡೆ ಸಾಮೂಹಿಕವಾಗಿ ಮತ್ತು ಕೆಲವು ಕಡೆ ವೈಯಕ್ತಿಕವಾಗಿಯೂ ಸಹ ವಿಧಾನಗಳು ಇರುತ್ತದೆ. ತಾಂತ್ರಿಕವಾದ ನೆಲೆ ಹೇಗೆ ಅಂತಂದ್ರೆ ಮತ್ತೆ ಈ ಆಗಮಗಳಿಗೂ ಸಹ ಹೊಂದು ಬರುವಂತದ್ದು ಹೌದು. ವೈಷ್ಣವ ಆಗಮಗಳಿಗೆ ಪಾಂಚರಾತ್ರ ತಂತ್ರ ಅಂತ ಇರುತ್ತೆ. ಅಂದ್ರೆ ವೈಷ್ಣವರಿಗೂ ಸ್ವಲ್ಪ ತಂತ್ರ ಇರುತ್ತೆ. ಆ ತಂತ್ರಗಳಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಮತ್ತೆ ರಾತ್ರಿ ಎಷ್ಟು ಗಂಟೆ ಮಲಗಬೇಕು ಅನ್ನುವ ಪೂರ್ತಿ ಒಂದು ದಿನಚರಿಯನ್ನೇ ಕಲ್ಪಿಸ್ಕೊಡುತ್ತದೆ. ಅಷ್ಟು ತಂತ್ರ ಅಂದ್ರೆ ಆ ತರ ಅತಿಯಾದ ಸಾಧಕರಿಗೆ ಹಾಗೂ ಲೌಕಿಕ ಆಮುಷ್ಮಿಕ ಫಲಗಳನ್ನು ಬಯಸುವಂತಹ ಜನರಿಗೂ ಎರಡು ರೀತಿಯರಿಗೂ ಹೊಂದುವಂತೆ ಕೊಡುವಂತ ಫಲಗಳು ಆಗಮಗಳು ಹಾಗೂ ತಂತ್ರಗಳು. ವೈದಿಕರು ಕೂಡ ಹಾಗೆಯೇ ಸ್ವಲ್ಪ, ಆದರೆ ಅವರ ದೇವತಾರಾಧನೆ ಸ್ವಲ್ಪ ಬೇರೆ ರೀತಿಯಲ್ಲಿ ಇರುತ್ತೆ. ಆಗಮಗಳನ್ನು ನಾವು ಇವತ್ತು ಕಾಣಬಹುದು ಹಾಗೂ ವೈದಿಕಗಿಂತ ಜಾಸ್ತಿ ಪ್ರಾಮುಖ್ಯವಾಗಿ ಆಗಮಿಕ ಪೂಜೆಗಳು ನಡೆಯುತ್ತದೆ. ಹೀಗೆ ಆಗಮಗಳಲ್ಲಿ ತಂತ್ರಗಳು ಸೇರಿ ಹೋಗುತ್ತವೆ. ಆ ತಂತ್ರಗಳಲ್ಲಿ ಕೌಲಾಚಾರ ಹಾಗೂ ಸಮಯಾಚಾರ ಅಂತ ಎರಡು ಮಾರ್ಗಗಳು. ಸಮಯಾಚಾರ ಅಂತಂದ್ರೆ ಸಮಯ ಎನ್ನುವ ದೇವಿಯ ಆಚಾರ ಅಂತ. ಸಮಯ ಎನ್ನುವ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಮಯಾಚಾರ ಅಂತ. ಕೌಲಾಚಾರ ಅಂದ್ರೆ ಕುಲ, ಅಂದ್ರೆ ಕುಂಡಲಿನಿ ಶಕ್ತಿಯನ್ನು ಜಾಗರಿಸಿಕೊಳ್ಳಲು ಬೇರೆ ಬೇರೆ ವಾಮಪಂಥಿ, ಅಂದ್ರೆ ಈಗಿನ ವಾಮಪಂಥಿ ಐಡಿಯಾಲಜಿ ಅಂತ ಅಲ್ಲ, ಆಗಿನ ಕಾಲದಲ್ಲಿ ಸ್ಪಿರಿಚುವಲ್ ಆಧ್ಯಾತ್ಮಿಕ ವಾಮಪಂಥ ಅಂದ್ರೆ ಪಂಚಮಕಾರಗಳ ಸೇವನೆ ಮತ್ತು ಅದರಿಂದ ನಾವು ಈ ಜಗತ್ತಿನ ಮಿಥ್ಯಾತ್ವ ಅಥವಾ ಜಗತ್ತಿನ ದುಃಖಗಳನ್ನು ದರ್ಶಿಸುವುದು. ಇದು ಕೌಲಾಚಾರದ ಒಂದು ಮುಖ್ಯವಾದ ತತ್ವ. ಸಮಯಾಚಾರದಲ್ಲಿ ಈ ಯೋಗದ ಪ್ರಭಾವ ಜಾಸ್ತಿ ಕಾಣ್ತೀವಿ. ಯೋಗ ಅಂದ್ರೆ ಏನು? ಈಗ ನಾವು ಪಾತಂಜಲ ಯೋಗ ಅಂತ ಅನ್ಕೊಂಡ್ರೆ ಅದರಲ್ಲಿ ಅಷ್ಟಾಂಗ ಯೋಗ ಇರುತ್ತದೆ. ಅಂದ್ರೆ ಯಮ ನಿಯಮಾದಿ ಅಂಗಗಳಿರ್ತವೆ. ಅದರಲ್ಲಿ ಅಂತಿಮವಾಗಿ ಸಮಾಧಿ ಸ್ಥಿತಿ ಎನ್ನುವುದು ಯೋಗದ ಗುರಿಯಾಗಿರುತ್ತದೆ. ಅದು ಪಾತಂಜಲ ಯೋಗ. ಮತ್ತೆ ಅದಕ್ಕೆ ತಾತ್ವಿಕ ನೆಲವು ಸಾಂಖ್ಯ ದರ್ಶನದಿಂದ ಸಿಗುತ್ತದೆ ಅಥವಾ ಯೋಗದ ದರ್ಶನದಿಂದಲೂ ಸಿಗುತ್ತದೆ. ಹೀಗೆ ಇಲ್ಲಿ ಯೋಗದಲ್ಲಿ ಸೂಚಿಸಿರುವಂತಹ ಪದ್ಧತಿಗಳನ್ನ ಅಥವಾ ವಿಧಾನಗಳನ್ನ ಅಥವಾ ಸಾಧನೆಗಳನ್ನ ಬಳಸಿ ಆಗಮಿಕ ರೂಪವನ್ನು ಕೊಟ್ಟಾಗ ಅದು ಯೋಗ ತಂತ್ರ ಅಂತ ಅನ್ಸ್ಕೊಳ್ಳುತ್ತೆ. ಹೀಗೆ ಯೋಗ ತಂತ್ರಗಳಲ್ಲಿ ಪ್ರಮುಖವಾದ ಗ್ರಂಥವು ನಮ್ಮ ಸೌಂದರ್ಯ ಲಹರಿ.
ಈ ಸೌಂದರ್ಯ ಲಹರಿ ಈಗ ತಂತ್ರದ ಜನನ ಇರೋದ್ರಿಂದ ಮತ್ತು ಇದು ಶಾಕ್ತೆಯ ಆಗಮಿಕ ಗ್ರಂಥ ಆಗಿರೋದ್ರಿಂದ ಶಕ್ತಿಯನ್ನ ದ್ಯೋತನೆ ಮಾಡುತ್ತೆ. ಅಂದ್ರೆ ಆ ತತ್ವವನ್ನ ನಿರ್ಗುಣ, ನಿರಾಕಾರ, ಲಿಂಗಾತೀತವಾದ, ವೈಶ್ವಿಕವಾದ, ಜಗದ ಉತ್ಪತ್ತಿ ಕರ್ತೃ ಹೇತುವಾದ ಆ ತತ್ವವನ್ನ ಹಾಗೂ ಚೇತನಾರೂಪವಾದ ಆ ತತ್ವವನ್ನ ಒಂದು ಸ್ತ್ರೀ, ಏಕೆಂದ್ರೆ ನಮ್ಮ ಮನಸ್ಸಿಗೆ ಅರ್ಥ ಆಗುವಂಥದ್ದು 3 ಲಿಂಗಗಳು ತಾನೆ, ಒಂದು ಪುಂಲಿಂಗ, ಸ್ತ್ರೀಲಿಂಗ ಅಥವಾ ನಪುಂಸಕ ಲಿಂಗ. ಯಾಕೆಂದ್ರೆ ನಮ್ಮ ವ್ಯವಹಾರದಲ್ಲಿ ನಮ್ಗೆ ನಮ್ಮ ಮನಸ್ಸಿಗಾಗಲಿ ನಮ್ಮ ಬುದ್ಧಿಗಾಗಲಿ ಅದೇ ಅರ್ಥ ಆಗುತ್ತದೆ. ಆದ್ರಿಂದ ಈ ಸ್ತ್ರೀತ್ವ ಆರೋಪ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಆ ನಿರ್ವಿಕಾರಿ ತತ್ವದ ಅರಿವು ಬರಬಹುದು ಎನ್ನುವ ದೃಷ್ಟಿಯಲ್ಲಿ ಈ ತರ ಆರೋಪ ಮಾಡ್ತಾರೆ. ಆರೋಪ ಕನ್ನಡದ ಆರೋಪ ಅಂತಂದ್ರೆ ಅಕ್ಯೂಸ್ ಅಂತ ಅಲ್ಲ, ಅಧ್ಯಾಸ ಆಗತ್ತೆ, ಸೂಪರ್ ಇಂಪೋಸಿಷನ್ ಅಂತ. ಹೀಗೆ ಸೌಂದರ್ಯ ಲಹರಿಯ ಪ್ರಾಚುರ್ಯ ನಮ್ಮ ಭಾರತ ದೇಶದಂತೂ ಅತಿಯಾಗಿದೆ. ಅದು ಆಗಲೂ ಬೇಕು ಸಹ. ಬರೀ ವೈಷ್ಣವ ಅಥವಾ ಶೈವ ಈ ಕಿತ್ತಾಟದ ನಡುವೆ ನಮ್ಮ ಒಂದು ಸ್ತ್ರೀತ್ವವೇ ಹೋಗ್ತಿದೆ ಎನ್ನುವುದಾದರೆ ಅದು ಈ ಸೌಂದರ್ಯ ಲಹರಿ ಪ್ರಮುಖವಾದ ಇತರೆ ಗ್ರಂಥಗಳಲ್ಲೂ ಕೂಡ ಈ ಶಾಕ್ತೆಯ ಪರಂಪರೆಯ ಶಾಕ್ತೆಯ ಅಂಶಗಳ ಮೆಲುಕು ಹಾಕಬಹುದು. ಇಷ್ಟಾಯ್ತು. ಸೌಂದರ್ಯ ಲಹರಿಯ ವಿಷಯ ಬಂದರೆ, ಸೌಂದರ್ಯ ಲಹರಿ ಅಂದ್ರೆ ಏನು? ಸೌಂದರ್ಯದ ಲಹರಿ ಅಂದ್ರೆ ಅಲೆಗಳು, ಸೌಂದರ್ಯದ ಅಲೆಗಳು, ಸೌಂದರ್ಯ ಲಹರಿ ಅಂತ. ಈ ನಾವೇನು ಈ ತತ್ವ ನೆಲವು ಮಾತಾಡ್ತಿದ್ದೀವಿ, ಆ ಮನಸ್ಸಿಗೆ ಅರ್ಥವಾಗುವಂತೆ ಬುದ್ಧಿಯ ವಿಚಾರಕ್ಕೆ ಒಳಗಾಗುವಂತಹ ಆ ನಿರ್ವಿಕಾರ ತತ್ವವು ಅಥವಾ ವೈಶ್ವಿಕವಾದ ತತ್ವ ಅಂತ ಅನ್ಕೊಳ್ಳೋಣ. ಆ ವೈಶ್ವಿಕ ತತ್ವವು ವರ್ಣಿಸಲ್ಪಡುತ್ತದೆ. ಅದು ಯಾವ ರೂಪದಲ್ಲಿ? ಸ್ತ್ರೀ ರೂಪದಲ್ಲಿ. ಯಾಕೆಂದ್ರೆ ಪ್ರತಿಯೊಬ್ಬರ ಮನಸ್ಸು ಸಹ ವಿಧವಾಗಿರುತ್ತೆ. ಕೆಲವೊಬ್ಬರಿಗೆ ಸ್ತ್ರೀತ್ವ ಆರೋಪ, ಕೆಲವೊಬ್ಬರು ಸ್ತ್ರೀತ್ವವನ್ನ ಅಧ್ಯಾರೋಪ ಮಾಡ್ತಾರೆ, ಕೆಲವೊಬ್ರು ಪುಂಸ್ತ್ವಾರ, ಇನ್ ಕೆಲವೊಬ್ರು ಹಾಗೆ ನಿರ್ಗುಣವಾಗಿಯೇ ಆರಾಧನೆ ಮಾಡಲು ಬಯಸ್ತಾರೆ, ಅಂದ್ರೆ ಅವ್ಯಕ್ತ ರೂಪದಲ್ಲಿ. ಕೆಲವೊಬ್ರು ಈಗ ವೈದಿಕರನ್ನ ಏನಂತ ಬೈತೀವಿ ನಾವು, ಅವ್ರು ಬರೀ ಮರ ಗಿಡಗಳನ್ನ ಪ್ರಾಣಿಗಳನ್ನ ಪೂಜೆ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಅದು ಸರಿ ಹೋಗುತ್ತೆ. ಅಂದ್ರೆ ಆ ವೃಕ್ಷದಲ್ಲಿಯೇ ಅಥವಾ ಮಳೆನಲ್ಲಿ ಸಮುದ್ರದಲ್ಲಿಯೇ ಆ ಪ್ರಕೃತಿ ಹಿಂದೆ ನಡೆಸುವಂತಹ ಆ ಶಕ್ತಿಯನ್ನು ಅವ್ರು ಆರಾಧನೆ ಮಾಡಕ್ ಬಯಸ್ತಿರ್ತಾರೆ. ಹಾಗೆ ಯಾವುದು ತಪ್ಪಲ್ಲ, ಯಾವುದು ಸರಿ ಅಂತನೂ ಅನ್ನಕ್ಕಾಗಲ್ಲ, ಅವರವರ ಮನಸ್ಸಿಗೆ ಬಿಟ್ಟದ್ದು. ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ ರೀತಿಯಿಂದ ಯಾವ ದೇಹವನ್ನು ಅಧ್ಯಾರೋಪಿಸಿ ಆ ತತ್ವದ ಮೇಲೆ ಆರಾಧಿಸಲು ಇಷ್ಟಪಡುತ್ತಾರೋ ಮತ್ತೆ ಯಾವ ಶ್ರದ್ಧೆಗಳನ್ನು ಹೊಂದಿರುತ್ತಾರೋ ಅವರಿಗೆ ಅವರ ಶ್ರದ್ಧೆ ತಕ್ಕಂತೆ ಹಾಗೂ ಅವರ ರೂಪದಂತೆಯೇ ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಭಗವಂತನಲ್ಲಿ ಬರೀ ವಿಷ್ಣು ಅಂತ ಅಲ್ಲ, ಅಲ್ಲಿ ಆ ಪರಮಾತ್ಮ ಅಂದ್ರೆ ಆ ವೈಶ್ವಿಕ ಏನ್ ತತ್ವ, ಏನು ಏಕತ್ವ ಅಂತ ಏನ್ ಮಾತಾಡ್ತಿದೀವಿ, ಆ ತತ್ವದ ನೆಲವಿನಿಂದ ಮಾತಾಡಿದಾಗ ಶ್ರೀಕೃಷ್ಣ ಈ ವಾಕ್ಯವನ್ನು ಸ್ವೀಕಾರ್ಯವಾಗಿ ತಗೊಳ್ಬಹುದು. ಈ ಸೌಂದರ್ಯ ಲಹರಿಯ ಪ್ರಕಾರಗಳೇನು ಅಂದ್ರೆ, ಈ ಸೌಂದರ್ಯ ಲಹರಿ 2 ತರ ಇದೆ. ಅಂದ್ರೆ ಸಾಮಾನ್ಯವಾಗಿ 100 ಶ್ಲೋಕಗಳಿಂದ ಮಾಡಲ್ಪಟ್ಟಿರುವಂತ ಈ ಸೌಂದರ್ಯ ಲಹರಿ 2 ಭಾಗ ಅಂತ ಅನ್ಬಹುದು. ಮೊದಲನೇ ಭಾಗವನ್ನ ಆನಂದ ಅಂತಾರೆ, 2ನೇ ಭಾಗವನ್ನ ಸೌಂದರ್ಯ ಅಂತ ಅಂತಾರೆ. ಮೊದಲನೇ ಭಾಗ ಮೊದಲನೆಯಿಂದ 42ನೇ ಶ್ಲೋಕದಲ್ಲಿ 49ನೇ ಶ್ಲೋಕಗಳು 42ನೇ ಶ್ಲೋಕದ ತನಕ ಆನಂದ ಅಂತ ಕರಿಬಹುದು. ಇಲ್ಲಿಂದ ಇದನ್ನ ಕೆಲವೊಬ್ರು, ಈಗ ಹಲವಾರು ಕಥೆಗಳಿವೆ ಹೇಗೆ ಸೌಂದರ್ಯ ಲಹರಿ ಬಂತು ಅಥವಾ ಯಾರು ರಚನೆ ಮಾಡಿದ್ರು, ಇದಕ್ಕೆಲ್ಲ ನಾವು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ. ನಮ್ಗೆ
ಮೂಲ ಬೇಕಾಗಿರೋದು ಸೌಂದರ್ಯ ಲಹರಿಯ ಆನಂದ ಹಾಗೂ ಸೌಂದರ್ಯಗಳು ಅಷ್ಟೇ. ಸೊ ಅದ್ರ ಬಗ್ಗೆ ಜಾಸ್ತಿ ನಾವು ಆಧರಿಸಿ ಮಾತಾಡ್ತೀವಿ. ಮೊದಲನೇದಿಂದ 41ನೇ ಶ್ಲೋಕ ತನಕ ಅಂದ್ರೆ 42 ಶ್ಲೋಕಗಳನ್ನ ಆನಂದ ಅಂತ ಕರೀತಾರೆ. 42ನೇಯಿಂದ 100ನೇ ಶ್ಲೋಕ ತನಕ ಸೌಂದರ್ಯ ಅಂತ ಅಂತಾರೆ. ಏನಕ್ಕೆ ಈ ವಿಭಾಗ ಆಯ್ತು ಅಂದ್ರೆ ಮೊದಲನೆಯ ಶ್ಲೋಕದಿಂದ 41ನೇ ಶ್ಲೋಕ ತನಕ ಜಾಸ್ತಿ ಯೋಗದ ವಿಷಯವಾಗಿ ಮಾತಾಡ್ತಾರೆ. ಈ ಯಾರೇ ಕರ್ತೃ ಆಗಿದ್ರು, ಈಗ ನಾವು ಅದ್ರ ಬಗ್ಗೆ ಆಮೇಲೆ ಬರ್ತೀವಿ. ಈಗ ಈ ಸೌಂದರ್ಯ ಲಹರಿಯ ಕರ್ತೃ ಮೊದಲನೇ ಶ್ಲೋಕದಿಂದ 41ನೇ ಶ್ಲೋಕದ ತನಕ ಅಧಿಕವಾಗಿ ಯೋಗದ ಬಗ್ಗೆ ಅಥವಾ ಕುಂಡಲಿನಿ ಶಕ್ತಿಯ ಅಥವಾ ವೈಶ್ವಿಕ ದೃಷ್ಟಿಯ ತಾತ್ವಿಕ ವಿಚಾರಗಳ ವರ್ಣನೆ ಜಾಸ್ತಿ ಇರುತ್ತೆ. ಅಂದ್ರೆ ಮೊದಲು ತತ್ವವನ್ನು ಕೊಡ್ತೀವಿ ನಿಮ್ಗೆ ಅಂತ ಅವ್ರದ್ದು ದೃಷ್ಟಿಯಲ್ಲಿ. ಮೊದಲು ತತ್ವವನ್ನು ಕೊಡ್ತೀವಿ, ಅದೇ ವರ್ಣನ ರೂಪದಲ್ಲೇ ಇರುತ್ತೆ. ಅದನ್ನು ಅದೇನು ಗದ್ಯ ರೂಪದಲ್ಲಿ ಇದೆ ಅಂತ ಅನ್ನಲ್ಲ, ಅದು ಎಲ್ಲವೂ ಪದ್ಯಗಳೇ. 100 ಪದ್ಯಗಳಿವೆ, 100 ಶ್ಲೋಕಗಳಿವೆ, ಛಂದೋಬದ್ಧವಾಗಿದೆ. ಪ್ರತಿಯೊಂದರಲ್ಲೂ ಪ್ರತಿ ಅಕ್ಷರವೂ ಸಹ ಛಂದೋಬದ್ಧವಾಗೇ ಇದೆ, ಒಂಚೂರು ಆಚೆ ಈಚೆ ಹೋಗಿಲ್ಲ. ಶಿಖರಿಣಿ ಅನ್ನುವ ವೃತ್ತದ ಹೆಸರು, ಛಂದಸ್ಸಿನ ಹೆಸರು ಶಿಖರಿಣಿ ಅಂತ, ಅಂದ್ರೆ ಪಾರ್ವತಿ ಅಂತ. ಶಕ್ತಿ ದ್ಯೋತಕ ಅಲ್ಲೂ ಕೂಡ. ಈ ಮೊದಲನೇ ಮತ್ತು 42ನೇ ಶ್ಲೋಕದ ತನಕ ಯೌಗಿಕವಾದ ವಿಚಾರಗಳು ಬಂದರೆ 42ನೇಯಿಂದ 100ನೇ ಶ್ಲೋಕದ ತನಕ ಸೌಂದರ್ಯ ಅಂದ್ರೆ ಶಕ್ತಿಯ ದೇಹದ ವರ್ಣನೆ, ಶಕ್ತಿಯ ರೂಪದ ವರ್ಣನೆ ಜಾಸ್ತಿ ಇರುತ್ತದೆ. ಈಗ ಹೇಗೆ ಅರ್ಥ ಮಾಡ್ಕೊಬೇಕು ಇದನ್ನ ಅಂತಂದ್ರೆ, ಸೌಂದರ್ಯ ಲಹರಿನಲ್ಲಿ ಮೊದಲು ದೇವಿಯ ಆಹ್ವಾನ ಅಂತ ಅನ್ಕೊಬಹುದು. ಆಹ್ವಾನ ಆಗಿರುವಾಗ ಆ ಆಹ್ವಾನಿಸಲು ಯೌಗಿಕ ವಿಚಾರಗಳು ಬೇಕಾಗುತ್ತದೆ. ಅಂದ್ರೆ ಈ ವಿಷಯದ ಬಗ್ಗೆ ಆಮೇಲೆ ಬರ್ತೀವಿ ಮತ್ತೆ ಮಾತಾಡುವಾಗ. ಒಂದು ಕುಂಡಲಿನಿ ಶಕ್ತಿ ಅಂತ ಒಂದಿರುತ್ತೆ. ಈಗ ವೈಶ್ವಿಕವಾದ ಹೇಗೆ ತತ್ವ ಇದೆಯೋ, ಪಿಂಡಾಂಡ ಮತ್ತೆ ಬ್ರಹ್ಮಾಂಡ ಅಂತ ಅಂತೀವಿ. ಬ್ರಹ್ಮಾಂಡದ ತತ್ವ ಅಂದ್ರೆ ವೈಶ್ವಿಕ ತತ್ವ. ಅದರಲ್ಲಿ ಜಗತ್ತಿನ ಸಮಸ್ತವಾದ, ವಿಶ್ವದ ಸಮಸ್ತವಾದ ಶಕ್ತಿಯೂ ಒಂದ್ಗೂಡಿದ್ರೆ ಅದು ಏನೋ ರೂಪ ತಾಳಬಹುದು. ಅದಕ್ಕೆ ಶಕ್ತಿ ಅಥವಾ ಜಗದ್ಧಾತ್ರಿ, ಜಗಜ್ಜನನಿ ಅಂತ ಅಂತೀವಿ, ಜಗದಂಬ ಅಂತ ಅಂತೀವಿ ಆ ಶಕ್ತಿಯನ್ನೇ. ಅದೇ ಶಕ್ತಿಯೂ ಸಹ ಪ್ರತಿಯೊಬ್ಬ ಭೂತಗಳಲ್ಲೂ, ಭೂತ ಅಂದ್ರೆ ಇಲ್ಲಿ ಲಿವಿಂಗ್ ಕ್ರೀಚರ್ಸ್ ಅಂತ, ಪ್ರತಿಯೊಂದು ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ, ಜಂತುವಿನಲ್ಲಿ, ಮನುಷ್ಯನಲ್ಲಿ, ಗಂಡಸಿನಲ್ಲಿ, ಹೆಂಗಸಿನಲ್ಲಿ, ಎಲ್ಲರಲ್ಲೂ ಸಹ, ಜಗತ್ತಿನಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ, ಎಲ್ಲದರಲ್ಲೂ ಸಹ ಶಕ್ತಿಯ ಅಸ್ತಿತ್ವ ಇದೆ ಅಂತ ಆ ತತ್ವ. ಎಲ್ಲದರಲ್ಲೂ ಶಕ್ತಿ ಇದ್ದಾಳೆ, ಹಾಗೂ ಜಗತ್ತಿನ ಸಮಸ್ತ ಶಕ್ತಿಯನ್ನು ಮೀರಿದ ಒಂದು ಶಕ್ತಿಯೂ ಇದೆ ಅಂತ ಈ ತತ್ವದ ವಿಚಾರ ಬರ್ತದೆ. ಜಗತ್ ಸೃಷ್ಟ ತಮೇವ ಆವಿಶತ್ ಅಂತನೂ ಕೂಡ ಹೇಳ್ತಿರ್ತಾನೆ ಈ ಉಪನಿಷತ್ತುಗಳಲ್ಲೆಲ್ಲ. ಜಗತ್ತನ್ನೇ ಸೃಷ್ಟಿಸಿದ ದೇವರು ಅಂದ್ರೆ ಯಾರೇ ಆ ಸೃಷ್ಟಿಕರ್ತರು ಇದಾನೋ, ಜಗತ್ ಸೃಷ್ಟಿಕರ್ತ, ಅದನ್ನೇ ಆವಿಷ್ಟಿಸಿದನೋ ಅಂದ್ರೆ ಅದನ್ನೇ ಪ್ರವೇಶ ಮಾಡಿದನೋ ಅಂದ್ರೆ ಅದರಲ್ಲಿರುವಂತ ಪ್ರತಿಯೊಂದು ಅಣು ಕಣಗಳಲ್ಲೂ ಸಹ ಅವನ ನಿವಾಸವೇ ಆಗಿದೆ. ಈಶಾವಾಸ್ಯಂ ಅನ್ನುವ ತತ್ವದ ಹಿನ್ನೆಲೆಯಲ್ಲಿ ಶಕ್ತಿಯು ಎಲ್ಲರಲ್ಲೂ ಇದ್ದಾಳೆ, ಎಲ್ಲದರಲ್ಲೂ ಇದ್ದಾಳೆ. ಹಾಗೆ ನಮ್ಮಲ್ಲೂ ಇರುವುದರಿಂದ ನಮ್ಮ ಕುಂಡಲಿನಿ ಅನ್ನುವ ಒಂದು ರೂಪದಲ್ಲಿ ಅವಳು ನಿವಾಸ ಮಾಡ್ತಾಳೆ. ಆ ಕುಂಡಲಿನಿ ನಮ್ಮ ಶರೀರದಲ್ಲಿ ನಿವಾಸ ಮಾಡ್ತಾಳೆ, ಸೂಕ್ಷ್ಮ ಶರೀರದ ರೂಪದಲ್ಲಿ. ಆ ಸೂಕ್ಷ್ಮ ಶರೀರದಲ್ಲಿ ಆಧಾರಭೂತವಾದ ಮೂಲಾಧಾರ ಅಂತ ಅಂತೀವಿ. ಅಂದ್ರೆ ನಾವೀಗ ಕೂತಿರುವಾಗ ನಮ್ಮ ಬುಡದ ಮೇಲೆ, ಸ್ವಲ್ಪ ಮೇಲೆ ಕಾಕಿಜಿಯಲ್ ಬೋನ್ ಅಂತ, ಸ್ಪೈನ್ ಅಂತ ಇರುತ್ತಲ್ಲ, ಆ ಕೊನೆ ಬೋನ್, ಈ ನಮ್ಮ ವರ್ಟಿಬ್ರೇಟಿನ ಕೊನೆ ವರ್ಟಿಬ್ರಾ ಕಾಕಿಕ್ಸ್ ಅಂತ ಅಂತಾರೆ. ಆ ಸ್ಥಳದಲ್ಲಿ ಮೂಲಾಧಾರ ಅಂತ ಇದೆ, ಒಂದು ಚಕ್ರ ಇದೆ. ಇದ್ರ ಬಗ್ಗೆ ಬರ್ತೀವಿ ಆಮೇಲೆ. ಈಗ ಸದ್ಯಕ್ಕೆ ಆ ಸ್ಥಳದಲ್ಲಿ ಅವಳು ಕೂತಿರ್ತಾಳೆ. ಅವಳು ಶಿರಸ್ಸಿಗೆ ಬಂದಾಗ, ಅಂದ್ರೆ ಆ ಎವಲ್ಯೂಷನ್ ಆದಾಗ
ಉತ್ಕ್ರಾಂತಿ ಆದಾಗ ಆ ಶಿರಸ್ಸಿನ ಮೇಲೆ ಸಹಸ್ರಾರ ಅಂತ ಇನ್ನೊಂದು ಚಕ್ರ ಇದೆಯಂತೆ. ಆ ಚಕ್ರಕ್ಕೆ ಮುಟ್ಟಿದಾಗ ಅವಳು ಪ್ರತ್ಯಕ್ಷ ಆಗ್ತಾಳೆ ಅಥವಾ ಆತ್ಮ ದರ್ಶನ ಆಗುತ್ತದೆ, ದೇವ ದರ್ಶನ ಆಗುತ್ತೆ. ವೈಶ್ವಿಕವಾದ ಒಂದು ದೃಷ್ಟಿ ಸಿಗುತ್ತದೆ. ಈಗ ನಾವು ಹೇಗೆ ವಿಶ್ವರೂಪ ದರ್ಶನ ಅಂತ ಅಂತೀವಿ, ಆ ತರ ವೈಶ್ವಿಕವಾದ ದೃಷ್ಟಿ ಸಿಗುತ್ತದೆ. 3 ಅವಸ್ಥಾ ಅತೀತವಾದ ತುರಿಯ ಅವಸ್ಥೆಯನ್ನು ತಲುಪಲು ಸಾಧ್ಯ. ಹೀಗೆ ಯೋಗಶಾಸ್ತ್ರಗಳು ಮಾತಾಡುತ್ತವೆ. ಆ ಥರ ಸಹಸ್ರಾರದಲ್ಲಿ ಮುಟ್ಟಿದಾಗ ಆ ದೇವಿಯು ಸಾಕ್ಷಾತ್ ತನೂಭೂತವಾಗಿ ಅಂದ್ರೆ ದೇಹಭೃತವಾಗಿ ಒಂದು ತನ್ನ ಶರೀರವನ್ನೇ ಧರಿಸಿದಂತೆ ಕಾಣುತ್ತದೆ ಅಂತ ಈ ಯೋಗಶಾಸ್ತ್ರಗಳ ವಿಚಾರ ಹಾಗೂ ನಂಬಿಕೆ. ಆದ್ರಿಂದ ಏನಾಗತ್ತೆ, ಆ ಕುಂಡಲಿನಿ ಶಕ್ತಿ ಹಾಗೆ ಜಾಗೃತವಾಗಿ ಅಲ್ಲಿಗೆ ಸಹಸ್ರಾರದಲ್ಲಿ ಮುಟ್ಟಿದಾಗ ತನೂಭೂತವಾಗಿ ವ್ಯಕ್ತರೂಪವಾಗಿ ಒಂದು ಆಕಾರವನ್ನು ಧರಿಸಿದಾಗ ಅದಕ್ಕೆ ಈ ಸೌಂದರ್ಯ ಭಾಗದ 42ನೇ ಶ್ಲೋಕದಿಂದ 100ನೇ ಶ್ಲೋಕದ ತನಕ ಆ ರೂಪದ ವರ್ಣನೆ ಅಲ್ಲಿ ಕಾಣಬಹುದು. ಅಲ್ಲಿ ಹೇಗೆ ತಲುಪಬೇಕು ಹಾಗೆ ಆಕಾರ ಭರಿತವಾದ ಆಕಾರ ಸಹಿತವಾದ ರೂಪವನ್ನು ಪಡೆಯಲು, ಅಷ್ಟು ಸೌಂದರ್ಯದ ಆನಂದವನ್ನು ಅನುಭವಿಸಲು ಏನು ಮಾರ್ಗ ಅಂತಂದ್ರೆ ಅದು ಮೊದಲನೆಯಿಂದ 41ನೇ ಶ್ಲೋಕದ ತನಕ ಇರುವಂತಹ ಸಾಧನಾ ಮಾರ್ಗಗಳು. ಹಾಗೂ ಆ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಬೌದ್ಧಿಕವಾದ ವಿಚಾರಗಳು ಸಹ ಈ ಮೊದಲನೇ ಭಾಗದಲ್ಲಿ ಕಾಣಬಹುದು. ಇದು ಸೌಂದರ್ಯ ಲಹರಿಯ 2 ವಿಭಾಗಗಳು. 100 ಶ್ಲೋಕಗಳು, ಶಿಖರಿಣಿ ಛಂದಸ್ ಅನ್ನೋ ವೃತ್ತದಲ್ಲಿರುವಂತ ಶ್ಲೋಕಗಳು. ಪ್ರತಿಯೊಂದು ಅಕ್ಷರ ಸಹಿತವಾಗಿ ಛಂದೋಬದ್ಧವಾಗಿದೆ. ಇದಾದ ಮೇಲೆ 2ನೇ ಕಥೆಗೆ ಬಂದ್ರೆ, ಅಂದ್ರೆ ಯಾರು ಕರ್ತೃ. ಇದರ ಕರ್ತೃ ಎಲ್ಲರೂ ಸಾಮಾನ್ಯವಾಗಿ ಪ್ರಾಯಶಃ ಸೌಂದರ್ಯ ಲಹರಿಯನ್ನು ಓದುವಂತಹ ಅಥವಾ ಅದ್ರ ಬಗ್ಗೆ ತಿಳಿದಂತಹ 99% ಜನರು ಅದನ್ನ ಶಂಕರಾಚಾರ್ಯರು ಬರೆದಿದ್ದಾರೆ ಅಂತಾನೆ ಒಪ್ತಾರೆ. ಇನ್ನು ಸ್ವಲ್ಪ ಜನ ಪ್ರಾಯಶಃ ಸುತರ್ಕದಿಂದಲೋ ಅಥವಾ ದುಸ್ತರ್ಕದಿಂದಲೋ ಅಥವಾ ವೈಯಕ್ತಿಕ ದ್ವೇಷಗಳಿಂದಲೋ ಗೊತ್ತಿಲ್ಲ, ಆದ್ರೆ ಕೆಲವೊಬ್ಬರು ಆಧಾರ ಸಹಿತವಾಗಿ ಹೇಳ್ತಾರೆ ಇದು ಶಂಕರಾಚಾರ್ಯರು ಬರೆದಿರೋದಲ್ಲ, ಯಾಕೆಂದ್ರೆ ಅವರ ಭಾಷಾ ಶೈಲಿ ಬೇರೆ ತರ ಇದೆ ಅಂತ. ಇನ್ ಕೆಲವೊಬ್ರು ಅದನ್ನೇ ಇಟ್ಕೊಂಡು ಸ್ವಲ್ಪ ಜಾಲಾಡ್ತಾರೆ, ಅದಕ್ಕೆ ನಾವು ಹೋಗಲ್ಲ. ಆದರೆ ಸಾಮಾನ್ಯ ಒಪ್ಪಿರುವಂತದ್ದು ಹಾಗೂ ಶಂಕರ ಮಠಗಳಲ್ಲದೆ ಇತರ ಜನರು ಸಹ, ಶಾಕ್ತ ಪರಂಪರೆಯ ಸನ್ಯಾಸಿಗಳು ಸಹ, ಈ ನಾಥ ಪರಂಪರೆಯ ಸನ್ಯಾಸಿಗಳು ಯತಿಗಳು ಸಹ ಒಪ್ಪುವುದೇನು ಅಂದ್ರೆ ಸೌಂದರ್ಯ ಲಹರಿಯ ಕರ್ತೃ ಶಂಕರಾಚಾರ್ಯರು, ಅಂದ್ರೆ ಆದಿಶಂಕರಾಚಾರ್ಯರು ಅಂತ. ಹೇಗೆ ಹೇಳ್ತಾರೆ ಅದನ್ನ ಅಂತಂದ್ರೆ, ಅವರು ಈ ಸೌಂದರ್ಯ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಹೀಗೆ ಮುಂತಾದ ಹಲವು ಸ್ತೋತ್ರಗಳನ್ನು ಬರೆದಿದ್ದಾರೆ. ಮತ್ತು ಇವರು ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅಂದ್ರೆ, ಇವರು ಮಾತಾಡುವಾಗ ಆದಿಶಂಕರರು, ನಾನೀಗ ಅವ್ರನ್ನ ಆದಿಶಂಕರ ಅಂತ ಅಂತೀನಿ, ಆಯ್ತಾ. ನಂಗೂ ಅವ್ರ ಬಗ್ಗೆ ಸಾಕಷ್ಟು ಗೌರವ ಇದೆ, ಆದ್ರೆ ಶ್ರೀಮತ್ ಶಂಕರ ಭಗವತ್ ಪಾದಾಚಾರ್ಯ ಅನ್ನುವ ಇಷ್ಟು ದೊಡ್ಡ ಹೆಸರು ಹೇಳೋ ಪ್ರತಿ ಸಲ ನಾನು ಆದಿಶಂಕರರು ಅಂದಿರ್ತೀನಿ. ಆದಿಶಂಕರರು ಹಲವಾರು ಸ್ತೋತ್ರಗಳಲ್ಲಿ ಯಾವ ಭಾವನೆಯಿಂದ ಬರೀತಾರೋ, ಅಂದ್ರೆ ಪರಾಭಕ್ತಿ, ಅಪರಾಭಕ್ತಿ, ಹೀಗೆ ಮೊದಲು ಅಪರಾಭಕ್ತಿನ ಶುರು ಮಾಡಿ ಪರಾಭಕ್ತಿ ಹೋಗುತ್ತಾರೋ ಅದೇ ಶೈಲಿ ಈ ಸೌಂದರ್ಯ ಲಹರಿ ಸ್ತೋತ್ರಗಳಲ್ಲೂ ಕಾಣಿಸ್ತದೆ. ಮತ್ತು ನಿಮ್ಗೆಲ್ಲ ಗೊತ್ತಿರುವಂತೆ ಆದಿಶಂಕರರು ಸಹ ಅದ್ವೈತ ತತ್ವದ ಪ್ರಚಾರಕರು, ಮುಖ್ಯ ಪ್ರಚಾರಕರು ಮತ್ತೆ ಪ್ರಕಾಶಕರು ಅಂತಾನು ಅನ್ಬಹುದು. ಆದ್ರಿಂದ ಅಂದ್ರೆ ಅವರು ಪಕ್ಕಾ ಅದ್ವೈತಿಗಳಾಗಿ ಇದ್ದಂಥವರು. ಆದ್ದರಿಂದ ಅವರಿಗೆ ಸಹಜವಾಗಿಯೋ ಅಥವಾ ಪ್ರಚಾರಕ್ಕಾಗಿಯೋ ಅವರ ಸ್ತೋತ್ರಗಳಲ್ಲಿ 1-2 ಕಡೆ ಈ ಅದ್ವೈತದ ರಸದ ರುಚಿ ಗೊತ್ತಾಗ್ತದೆ, ಕೆಲವೊಂದ್ ಕಡೆ ಗೊತ್ತಾಗುತ್ತದೆ. ಆ ಆಧಾರದ ಮೇಲೆ ಇದು ಸೌಂದರ್ಯ ಲಹರಿ ಶಂಕರಾಚಾರ್ಯರೇ ಬರೆದಿರಬಹುದು ಅಂತ ಒಂದು ಊಹೆ. ಎರಡನೇದು
ಅವರ ಭಾಷೆ ಶೈಲಿ ಅಂದ್ರೆ ಈಗ ಅವರು ಹೇಗೆ ಕೆಲವೊಂದ್ ಕಡೆ ಬರೀ ರುಚಿಗಳನ್ನ ಜಾಸ್ತಿ ಶಬ್ದ ರುಚಿ ಅನ್ನೋ ಶಬ್ದಗಳನ್ನ ಜಾಸ್ತಿ ಬಳಸ್ತಾರೆ, ಅಥವಾ ಹಲವಾರು ಕಡೆ ಪದ್ಮಗಳ ಏನು ಉಪಮಾಯನ ಜಾಸ್ತಿ ಕೊಡ್ತಾರೆ. ಅದು ಬೇರೆ ಸ್ತೋತ್ರಗಳಲ್ಲೂ ಇದೇ ತರ ಕಾಣಿಸುತ್ತೆ. ಅಂದ್ರೆ ಆ ಸ್ತೋತ್ರಗಳ ಕರ್ತೃತ್ವವನ್ನು ನಿಶ್ಚಯ ಮಾಡಿದಾಗ, ಇದು ಶಂಕರರು ಅಂತ ಗೊತ್ತಾದಾಗ ಅದರಲ್ಲೂ ಬಳಸಿರುವಂತ ಕೆಲವೊಂದು ಎಷ್ಟು ಉಪಮೇಯಗಳು ಅಥವಾ ಇವರೇ ಬರ್ದಿರಂತ ಬೇರೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಆಗ್ಲಿ, ಲಲಿತಾ ಪಂಚರತ್ನಂ ಆಗ್ಲಿ, ದುರ್ಗಾ ಪರಮೇಶ್ವರಿ ಸ್ತೋತ್ರ ಆಗ್ಲಿ, ಹೀಗೆ ಹಲವಾರು ಸ್ತೋತ್ರಗಳು ಬರೆದಿರುವಂತ ಶೈಲಿಯಲ್ಲಿ ಯಾವ ಉಪಮೇಯಗಳು, ಯಾವ ಅಲಂಕಾರಗಳು, ಯಾವ ತೋರಣೆಗಳನ್ನ ಬಳಸಿರ್ತಾರೋ, ಹಾಗೂ ಅವರ ಭಾಷಾ ಶೈಲಿ ಅಂದ್ರೆ ಸಂಸ್ಕೃತ ಹೇಗೆ ಬಳಸ್ತಾರೋ. ಈಗ ಎಷ್ಟೊಂದ್ ಜನ ಬೇರೆ ಬೇರೆ ತರ ಸಂಸ್ಕೃತದಲ್ಲಿ ಬರೀಬಹುದು, ಎಲ್ಲ ಒಂದೇ ತರ ಬರೀಬೇಕು ಅಂತ ಏನಿಲ್ಲ. ಈಗ ನೀವು ಸ್ವಲ್ಪ ಸುಮಾರು ಕಾವ್ಯದಲ್ಲಿ ಎಷ್ಟಿಷ್ಟು ಪರಿಚಯ ಇದ್ರೆ ನಿಮ್ಗೆ ಗೊತ್ತಿಲ್ದಿರೋಂತ ಒಂದು ಪದ್ಯ ಕೊಟ್ರೆ ಇದು ಯಾರು ಬರ್ದಿರೋದು ಅಂತ ಒಂದು ಸುಮಾರು ಒಂದು ಅಂದಾಜು ಹಾಕ್ಬೋದು. ಯಾಕೆಂದ್ರೆ ನೀವು ಸ್ವಲ್ಪ ಸಾಕಷ್ಟು ಪ್ರಾವೀಣ್ಯತೆ ಪಡೆದಿದ್ರೆ ಕಾವ್ಯಗಳಲ್ಲಿ ಈ ಶ್ಲೋಕ ಮೋಸ್ಟ್ಲಿ ಕಾಳಿದಾಸ ಬರ್ದಿರಬಹುದು, ಅಥವಾ ಇದು ಭಾಸನ ಶೈಲಿ ಇದ್ದಂಗಿದೆ ಅಂತ ನೀವು ಈ ತರ ಊಹೆ ಮಾಡ್ಬೋದು. ಆ ರೀತಿಯಲ್ಲಿ ಊಹೆ ಮಾಡಿದಾಗ ಇದು ಶಂಕರರು ಬರ್ದಿರಬಹುದು ಅಂತ ಬಂದಿದೆ. ಅದೇ ತರ ಪರಂಪರಾನುಗತವಾಗಿ ಇದು ಶಂಕರಾಚಾರ್ಯರ ಕೃತಿ ಅಂತಾನೆ ಪರಿಗಣನೆ ಆಗುತ್ತದೆ. ಅಥವಾ ಇವ್ರು ಅಲ್ಲದೆ ಇನ್ನೊಬ್ರು ಯಾರು ಬರ್ದಿರಬಹುದು ಇದನ್ನ ಅನ್ನೋದು ಪುಷ್ಪೇಂದ್ರ ಅಥವಾ ಪುಷ್ಪೇಂದ್ರ ಅಂತ ಅಂತಾರೆ. ಸ್ವಲ್ಪ ಜನ ಅದನ್ನು ಒಪ್ಪಬಹುದು. ಪುಷ್ಪದಂತ ಅಂತ ಕೆಲವೊಬ್ರು ಅಂತಾರೆ. ಈ ಪುಷ್ಪದಂತ ಇನ್ನೊಂದು ಸ್ತೋತ್ರ ಬರೆದಿದ್ದಾನೆ, ಶಿವಮಹಿಮ್ನ ಸ್ತೋತ್ರ ಅಂತ ಬರೆದಿದ್ದಾರೆ. ಅದರಲ್ಲೂ ಕೆಲವೊಂದು ಉಪಮೇಯಗಳು ಸಾಮಾನ್ಯವಾಗಿ ಕಾಣುವುದರಿಂದ ಅವರು ಬರ್ದಿರಬಹುದು ಅಂತಾನು ಒಂದು ಊಹೆ ಮಾಡಬಹುದು. ಅದು ಕರ್ತೃತ್ವ ವಿಷಯ ಆಯ್ತು. ಈಗ ಅವ್ರ ಬಗ್ಗೆ ಇವ್ರು ಹೇಗ್ ಬರೆದ್ರು ಸೌಂದರ್ಯ ಲಹರಿನ, ಇವ್ರು ಶಿವ ಕೈಲಾಸಕ್ಕೆ ಹೋಗಿದ್ರು, ಕೈಲಾಸದಲ್ಲಿ ಏನೋ ಅನುಗ್ರಹ ಆಯ್ತು, ಅಲ್ಲಿ ನಂದಿ ಕಿತ್ಕೊಂಡು ಹೊಟ್ಟೋದ, ಅರ್ಧ ಪುಸ್ತಕ ಹೊಟ್ಟೋಯ್ತು, ಅಥವಾ ಶಿವ ಇನ್ನೊಂದ್ಸಲಿ ಇನ್ನರ್ಧ ಬರಿ ಅಂತ ಅಂದ. ಹೀಗೆ ಎಷ್ಟೊಂದು ಪ್ರಾಚುರ್ಯದಲ್ಲಿರುವಂತ ಎಷ್ಟೊಂದು ಕಥೆಗಳು ಇದೆ. ಇವೆಲ್ಲ ಲೆಜೆಂಡ್ಸ್ ಅಥವಾ ಇವರೆಲ್ಲ ಮಿಥಾಲಜಿ ಅಂತ ಅಂದು ಅದನ್ನ ಪಕ್ಕಕ್ಕೆ ಇಡಬಹುದು. ಅಂದ್ರೆ ನಿರಾಕರಿಸಬೇಕೇ ಆಗಿಲ್ಲ, ಅದನ್ನ ಪಕ್ಕಕ್ಕೆ ಇಟ್ಟಿರೋಣ ಸದ್ಯಕ್ಕೆ. ಯಾಕೆಂದ್ರೆ ನಮ್ಗೆ ನಮ್ಮ ಅವಧಾರಣೆ ಅಲ್ಲಿಲ್ಲ. ನಮಗೆ ಸಾಕ್ಷಾತ್ ಆದ ಇದು ಈ ಗ್ರಂಥದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಲು ಅವಕಾಶವನ್ನು ಮಾಡಿಕೊಂಡು ಅದರ ಸಂಕ್ಷಿಪ್ತ ಪರಿಚಯ ಹೇಗೆ ಮತ್ತು ಇದರ ನನಗೆ ತಿಳಿದ ಮಟ್ಟಿಗೆ ಇದರ ಕಾವ್ಯ ಪರಿಚಯ ಹೇಗಿರಬಹುದು ಮತ್ತು ನನಗೆ ತಿಳಿದಂತೆ ಇದರಲ್ಲಿರುವಂತ ಅನುವಾದ ಹೇಗೆ ಮಾಡಬಹುದು ಅಥವಾ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಹೇಗೆ ಅರ್ಥ ಮಾಡ್ಕೊಬಹುದು ಎನ್ನುವುದರ ಬಗ್ಗೆ ನಾವು ಈ ಪ್ಲೇ ಲಿಸ್ಟ್ ಅಲ್ಲಿ ನೋಡಲಿದ್ದೇವೆ. ಅದಾದ ಮೇಲೆ ಈ ಸೌಂದರ್ಯ ಲಹರಿನ ಯಾರು ಹೇಳ್ಬೇಕು, ಯಾವಾಗ ಹೇಳ್ಬೇಕು ಇತ್ಯಾದಿ ವಿಧಾನಗಳು. ಇದು ನನ್ನ ಅಭಿಪ್ರಾಯ. ಸೌಂದರ್ಯ ಲಹರಿ ಎನ್ನುವುದು ಸರ್ವಾಧಿಕೃತವಾದ ಸ್ತೋತ್ರ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಇದಕ್ಕೆ ಅಧಿಕಾರಿ ಅಂದ್ರೆ ಇದಕ್ಕೆ ಅರ್ಹನಾಗಿದ್ದಾನೆ. ಆದರೆ ಇದನ್ನು ಕೇವಲ ನಿಂದಾಸ್ತುತಿಗಳಿಗಾಗಿ ಅಥವಾ ಗರ್ಹಣೆಗಳಿಗಾಗಲಿ, ಇದನ್ನು ಆಡಿಕೊಳ್ಳಲಾಗಲಿ, ಅಸೂಯೆ ಪಡೋದಕ್ಕಾಗಲಿ ಇದನ್ನು ಬಳಸಬಾರದು ಎನ್ನುವುದು ನನ್ನ ಅಭಿಪ್ರಾಯ. ಸೌಂದರ್ಯ ಲಹರಿ ಈ ಸ್ತೋತ್ರವನ್ನು ಬಳಸಿಕೊಂಡು ಎಷ್ಟೋ ಜನ ಅವರವರ ವಿಚಾರಧಾರೆಗಳನ್ನು ಹರಡಲು ಅಥವಾ ಅವರ ವೈಯಕ್ತಿಕ ದ್ವೇಷಗಳನ್ನು ಹರಡಲು, ಬೇರೆಯವರಿಗೂ ಆ ದ್ವೇಷ ಬೀಜಗಳನ್ನ ನೆಡಲು ಬಳಸ್ಕೊಂಡಿದ್ದಾರೆ. ಆಗ್ಲೇನೆ ಇನ್ನು ಮುಂದೆನೂ ಮಾಡಬಹುದು. ಆದರೆ ನಾನು ಅಂತ ಯಾವ ಪ್ರಯತ್ನಗಳನ್ನು ಸಹಮತಿಸುವುದಿಲ್ಲ, ಅನುಮೋದಿಸುವುದೂ ಇಲ್ಲ. ನನಗೆ ಕೇವಲ ಈ ಸೌಂದರ್ಯ ಲಹರಿ ಗ್ರಂಥದ ಶಾಬ್ದಿಕ ಅರ್ಥ ಏನಿರಬಹುದು, ಅಂದರೆ ಅಲ್ಲಿ ಬಳಸಿರುವಂತಹ ಪದಗಳಿಂದ ತರಲ್ಪಟ್ಟ ಅರ್ಥವೇನು ಎಂದು ತಿಳಿಯುವುದು ಮಾತ್ರ. ಹಾಗೂ ಒಂದೆರಡು ಕಡೆ ಭಕ್ತಿಯ ಉತ್ಕೃಷ್ಟತೆ ಅಥವಾ ಭಕ್ತಿಯ ಉದ್ವೇಗ ಜಾಸ್ತಿ ಆದಾಗ ಅದನ್ನು ಸ್ವಲ್ಪ ನಾನು
ಆ ಕಡೆ ಸೂಚ್ಯವಾಗಿ ಹೇಳಿರ್ತೀನಿ. ಮತ್ತು ಸೌಂದರ್ಯ ಲಹರಿ ಗ್ರಂಥವು ಯಾವಾಗ ಬಳಸಬಹುದು? ಈ ಸೌಂದರ್ಯ ಲಹರಿ ಗ್ರಂಥದ ಪಠನೆ ಸಾಮಾನ್ಯವಾಗಿ ಸಂಧ್ಯಾ ಕಾಲದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೂ ಕೆಲವೊಬ್ಬರ ಮತದಿಂದಲೂ ಸಹ ಯಾರು ಸೌಂದರ್ಯ ಲಹರಿಯ ದೀರ್ಘ ಅಧ್ಯಯನ ಮಾಡಿದ್ದಾರೆಯೋ, ಈಗ ವೇದಾಂತ ಭಾರತಿ ಎನ್ನುವ ಸಂಸ್ಥೆ, ಇದರಿಂದ ಎಷ್ಟೋ ಸಲ ಸೌಂದರ್ಯ ಲಹರಿ ಅಭಿಯಾನಗಳು ನಡೆದಿದೆ. ಇವತರ ಪ್ರಕಾರ ನನಗೆ ತಿಳಿದಿರೋ ಮಟ್ಟಿಗೆ ಸಂಧ್ಯಾ ಕಾಲದಲ್ಲಿ ಪಠನೆಯು ಉತ್ತಮ ಹಾಗೂ ಸುಕರ. ಸಂಧ್ಯಾ ಕಾಲ ಅಂತಂದ್ರೆ ಬೆಳಗಿನ ಜಾವ ಹಾಗೂ ಸಾಯಂಕಾಲ. ಕೆಲವೊಬ್ಬರು ಮಧ್ಯಾಹ್ನವನ್ನು ಸಂಧ್ಯಾ ಕಾಲ ಅಂತಾನೆ ಅಂತಾರೆ, ಆದರೆ ನನಗೆ ಅಷ್ಟು ಸಹಮತ ಅಲ್ಲಿಲ್ಲ. ಆದರೆ ಬೆಳಗ್ಗೆ ಹಾಗೂ ಸಂಧ್ಯಾ ಕಾಲದಲ್ಲಿ ಪಠಿಸಬಹುದು. ಯಾರು ಪಠಿಸಬಹುದು? ಯಾರು ಬೇಕಾದರೂ ಪಠಿಸಬಹುದು. ಯಾರು ದೇವಿಯ ಬಗ್ಗೆ ತಿಳಿಯಲು ಅಥವಾ ದೇವಿಯ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ದೇವಿಯ ಅನುಗ್ರಹವನ್ನು ಬಯಸುವವರು ಇದನ್ನು ಓದಬಹುದು. ಅವರು ಯಾರು ಬೇಕಾದರೂ ಆಗಿರಬಹುದು. ಸೊ ಇದು ಒನ್ ವೇ implication. So those who are interested in learning Devi and developing their devotion towards her can be from any background. ಆಯ್ತಾ? ಆದರೆ ಅವರಿಗೆ ನಿಜವಾದ ಉತ್ಕೃಷ್ಟವಾದ ಆಸಕ್ತಿ ಹಾಗೂ ನೈಜವಾದ ಪ್ರೇಮ ಇದ್ದರೆ ಮಾತ್ರ. ಕಲುಷಿತವಾದ ಮನಸ್ಸಿನಿಂದ ಆಗಲಿ, ಅನ್ಯಥಾ ಭಾವಗಳಿಂದಾಗಲಿ ಇದನ್ನು ಬೇರೆ ಬೇರೆ ದುಷ್ಕರ್ಮಗಳಿಗಾಗಿ, ದುಷ್ಪ್ರಚಾರಕ್ಕಾಗಲಿ ಬಳಸುವುದು ಅತ್ಯಂತವಾಗಿ ನಿಂದ್ಯವಾದದ್ದು ಹಾಗೂ ಗರ್ಹ್ಯವಾದ ಪ್ರಯತ್ನಗಳೆಂದು ನಾನು ಭಾವಿಸ್ತೇನೆ. ಇಷ್ಟಾದ ಮೇಲೆ ಈ ಸೌಂದರ್ಯ ಲಹರಿಯ ಉಚ್ಚಾರಣೆಯಂತೂ ಅತಿ ಅವಶ್ಯಕ. ಸೌಂದರ್ಯ ಲಹರಿ ಇದಾಗಲಿ ಮತ್ತೆ ಬೇರೆ ಸ್ತೋತ್ರಗಳಾಗಲಿ ವೈದಿಕ ಮಂತ್ರಗಳಷ್ಟು ಸಾವಧಾನ ವಹಿಸಬೇಕಾಗಿರೋಂಥ ಅವಶ್ಯಕತೆ ಇರುವುದಿಲ್ಲ ಅಂತ ಅಂತಾರೆ, ಯಾಕಂದ್ರೆ ಸ್ತೋತ್ರಗಳಿಗೆ. ಆದರೆ ವೈದಿಕ ಮಂತ್ರಗಳಲ್ಲಿ ನಾವು ಎಷ್ಟು ಅವಧಾರಣೆ ಕೊಟ್ಟು ನಮಗೆ ಉಪದೇಶವಾಗಿರುವಂತಹ ಮಂತ್ರಗಳನ್ನು ನಾವು ಯಾವ ರೀತಿ ಉಚ್ಚರಿಸ್ತೀವೋ ಅಷ್ಟು ಅವಧಾರಣೆ ನನ್ನ ಪ್ರಕಾರ ಸೌಂದರ್ಯ ಲಹರಿಗೂ ಬೇಕಾಗುತ್ತದೆ. ಯಾಕೆ ಅಂತಾರೆ, ಸೌಂದರ್ಯ ಲಹರಿಯು ಒಂದು ಯೋಗ ತಾಂತ್ರಿಕವಾದ ಗ್ರಂಥ. ಅಂದ್ರೆ ಯೋಗಕ್ಕೂ ಸಂಬಂಧಪಟ್ಟದ್ದು ಹಾಗೂ ತಾಂತ್ರಿಕ ವಿಚಾರಗಳಿಗೂ ಸಂಬಂಧಪಟ್ಟಂತ ಗ್ರಂಥ ಇದು. ತಂತ್ರಗಳಲ್ಲಿ ಹೀಗೆ ಮಂತ್ರ ತರ ಅಲ್ಲಿಯೂ ಸಹ ಬಹು ಉಪಾಯಗಳಿರುತ್ತವೆ. ಅಂದ್ರೆ ದುರುಪಾಯವೂ ಇದೆ, ಸುಪಾಯವೂ ಇದೆ. ಕೆಟ್ಟ ಮಾರ್ಗಗಳು ಇದೆ, ಒಳ್ಳೆ ಮಾರ್ಗಗಳು ಇದೆ. ಹಾಗೂ ಅದರ ದುಷ್ಫಲ ಸುಫಲಗಳು ಎರಡೂ ಸಿಗುತ್ತದೆ ತಂತ್ರಗಳ ಆರಾಧನೆಗಳಿಂದ. ಲೌಕಿಕವಾದ ಮತ್ತು ಆಮುಷ್ಮಿಕವಾದ ಫಲಗಳು ಸಹ ಸಿಗುತ್ತದೆ ಅನ್ನುವ ನಂಬಿಕೆಯಲ್ಲಿ ನಾವಿರ್ತೀವಿ. ಆಗಮಿಕರು ಅಥವಾ ಸಾಮಾನ್ಯವಾಗಿ ಹಿಂದೂ ಶ್ರದ್ಧಾಳುಗಳು ಮಂತ್ರ ಯಂತ್ರ ತಂತ್ರಗಳಲ್ಲಿ ಶ್ರದ್ಧೆಯನ್ನು ಹೊಂದಿದವರಾಗಿರುತ್ತೇವೆ. ಹೀಗೆ ತಂತ್ರಗಳಲ್ಲೂ ಸಹ ಮಂತ್ರಗಳಷ್ಟೇ ಅವಧಾರಣೆ ಬೇಕಾಗುತ್ತದೆ. ಯಾಕೆ ಅಂತಂದ್ರೆ ಸ್ವಲ್ಪ ಆಚೆ ಈಚೆ ಹೋದ್ರೆ ದುರುಪಾಯವು ಅಂದ್ರೆ ಕೌಳ ಮಾರ್ಗ ಆಗ್ಲಿ ಸಮಯ ಮಾರ್ಗಗಳಲ್ಲಾಗ್ಲಿ ಎರಡರಲ್ಲೂ ಸಹ ಈ ಡೈಕಾಟಮಿ ಇರುತ್ತೆ. ಏನೋ ಬ್ಯಾಡ್ ಅಂಡ್ ಗುಡ್, ಸು ಮತ್ತೆ ದುರ್ ಅನ್ನುವ ಈ ವಿಭಾಗಗಳಿದ್ದೇ ಇರುತ್ತವೆ. ಮತ್ತೆ ಎಲ್ಲರಲ್ಲೂ ದ್ವಿಧಾ ವಿಭಕ್ತವಾಗೇ ಇರುತ್ತದೆ. ಆದ್ದರಿಂದ ನಮ್ಮ ಮಟ್ಟಿಗೆ ನಮ್ಗೆ ಆದಷ್ಟು, ನಮ್ಮ ಶಕ್ತಿಯಷ್ಟು ಅಷ್ಟು ನಮ್ಮ ಮನಸ್ಸನ್ನು ಇಲ್ಲೇ ಇಟ್ಟು ಶಬ್ದ ಉಚ್ಚಾರಣೆಗಳಲ್ಲಿ ಆದಷ್ಟು ಪ್ರಯತ್ನ ಪೂರ್ವಕವಾಗಿ ಅವಧಾರಣ ಪೂರ್ವಕವಾಗಿ ಉಚ್ಚರಿಸುವುದು ಒಳಿತು. ಇದು ಚಂಡಿ ಪಾಠ ಆಗಲಿ, ಮಂತ್ರೋಚ್ಚಾರಣೆಗಳಾಗಲಿ, ಅಥವಾ ಯಾಜ್ಞಿಕ ಆಶ್ವಮೇಧ ಯಜ್ಞಗಳಲ್ಲಿ ಬಳಸುವಂತಹ ಮಂತ್ರಗಳಾಗಲಿ, ಅಥವಾ ಜಪಕ್ಕೆ ಜಾಪ್ಯವಾದ ಮಂತ್ರಗಳಾಗಲಿ ಮಂತ್ರಗಳಷ್ಟು ಅವಧಾರಣೆ ಬೇಕಾಗದಿದ್ದರೂ ನನ್ನ ಪ್ರಕಾರ
ಶಬ್ದ ಉಚ್ಚಾರಣೆಯಿಂದ ಅದರದೇ ಆದ ಫಲಗಳು ಲಭಿಸುತ್ತವೆ. ಈ ಸ್ತೋತ್ರವನ್ನು ನಾನು ವೇದಾಂತ ಭಾರತಿ ಸಂಸ್ಥೆಯ ಸಂಸ್ಕೃತ ಲಿಪಿಯಲ್ಲಿ ಬರೆದಿರುವಂತಹ ಪುಸ್ತಕದಿಂದ ತಗೊಂಡಿದ್ದೇನೆ. ಹಾಗೂ ರಾಮಕೃಷ್ಣಾಶ್ರಮದ ಅಂದ್ರೆ ಮೈಸೂರು ರಾಮಕೃಷ್ಣಾಶ್ರಮದಿಂದ ಪ್ರಕಾಶಿತವಾದ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿ ಎನ್ನುವ ಪುಸ್ತಕದಿಂದಲೂ ಕನ್ನಡ ಅನುವಾದಗಳನ್ನು ನಾನು ಸಹ ಆಧರಿಸಿ ಮಾತಾಡುತ್ತೇನೆ. ಇದರಲ್ಲಿ ನನ್ನ ವೈಯಕ್ತಿಕವಾದ ವಿಷಯಗಳೇನು ಎನ್ನುವ ಹೇಳುವಾಗ ಇದು ನನ್ನ ವಿಷಯ ಅಥವಾ ಇದು ನನ್ನ ಅಭಿಪ್ರಾಯ ಅಂತಾನೆ ಪ್ರತ್ಯೇಕವಾಗಿ ತಿಳಿಸ್ತೀನಿ. ಇಲ್ಲ ಅಂತಂದ್ರೆ ಇದು ಕೇವಲ ಗ್ರಂಥಕ್ಕೆ ಸಂಬಂಧಪಟ್ಟಿರುವಾಗ ಇದು ಗ್ರಾಂಥಿಕ ಅರ್ಥ ಅಥವಾ ಕಾವ್ಯ ರಸಗಳು ಬಂದಾಗ ಅದರಲ್ಲಿ ಸೂಚ್ಯವಾಗಿ ಅದನ್ನು ಸಹ ತಿಳಿಸ್ತಿರ್ತೀನಿ. ಈ ಪ್ಲೇ ಲಿಸ್ಟ್ ಪ್ರಯತ್ನವು ಏನು ವಿಜುವಲ್ಸ್ ಇಲ್ಲದೆ ಕೇವಲ ಶ್ರಾವ್ಯವಾಗಿ ಅಂದ್ರೆ ಕೇವಲ ಆಡಿಯೋ ಮೂಲಕವಾಗಿ ನಾನು ಮಾತನಾಡಿದ್ದೇನೆ. ನೀವು ಈ ಪುಸ್ತಕಗಳನ್ನು ಕೊಳ್ಳಿರಿ, ಅದರಲ್ಲಿರುವಂತಹ ಶ್ಲೋಕಗಳನ್ನು ಅಭ್ಯಾಸ ಮಾಡಿ. ಕಂಠಪಾಠ ಮಾಡುವುದು ಉತ್ತಮ. ಪ್ರತಿ ಶ್ಲೋಕವನ್ನು ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಅಂದ್ರೆ ಈ ವಿಡಿಯೋ ಕೆಳಗಿನ ಟೈಟಲ್ ಮೇಲೆ ಬರೆದಿರುವಂತ ಆರೋನಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಎನ್ನುವ ಜಾಗದಲ್ಲಿ ಕೂಡ ಈ ಕೆಲವೊಂದು ಶ್ಲೋಕಗಳನ್ನ ಹಾಕಿರ್ತೀನಿ. ಮತ್ತಿತರ ಲಿಂಕ್ಗಳನ್ನು ಅಲ್ಲೇ ಹಾಕಲಾಗಿರುತ್ತದೆ. ನನಗೆ ಯಥಾಮತಿ ಅಂದ್ರೆ ನನಗೆ ನನ್ನ ಬುದ್ಧಿಶಕ್ತಿ ಇರುವ ತನಕ ಹಾಗೂ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಈ ಸೌಂದರ್ಯ ಲಹರಿಯ ನನಗೆ ತೋಚಿದ ಮಟ್ಟಿಗೆ ವಿವರಿಸಲು ಪ್ರಯತ್ನ ಮಾಡುತ್ತೇನೆ. ನನಗೆ ವಾಗ್ಝರಿ ಸುಲಲಿತವಾಗಿ ಇಲ್ಲದಿದ್ದರೂ ಲೋಕ ಸಂಗ್ರಹವನ್ನು ಉದ್ದೇಶಿಸಿ ಕನ್ನಡದಲ್ಲಿ ನನಗೆ ತಿಳಿದ ಮಟ್ಟಿಗೆ ಪುಸ್ತಕಗಳನ್ನು ಆಧರಿಸಿ ಕೂಡ ಹೇಳಲು ಪ್ರಯತ್ನಿಸುತ್ತೇನೆ. ಈ ಸೌಂದರ್ಯ ಲಹರಿಯ ಈ ಪ್ಲೇ ಲಿಸ್ಟಿನ ಉದ್ದೇಶ ಇಷ್ಟೇ. ಸೌಂದರ್ಯ ಲಹರಿಯ ಎಲ್ಲರಿಗೂ ಕಿರು ಪರಿಚಯ ಆಗಬೇಕು ಹಾಗೂ ಯಾರು ಈ ಸೌಂದರ್ಯ ಲಹರಿಯನ್ನು ಓದಲು ಬಯಸುತ್ತಾರೋ ಅವರಿಗೆ ಈ ಪ್ಲೇ ಲಿಸ್ಟಿನಿಂದ ಯಥಾಶಕ್ತಿ ಸಹಾಯವಾದರೆ ಈ ಪ್ಲೇ ಲಿಸ್ಟಿನ ಧನ್ಯತೆಯನ್ನು ಭಾವಿಸುತ್ತೇನೆ. ನಮ್ಮ ಈ ಪ್ರಯತ್ನವು ಆದಿಶಂಕರನಿಂದ ರಚಿಸಿರುವಂತಹ ಸೌಂದರ್ಯ ಲಹರಿಯ ಹಿಂದೆ ಇರುವಂತಹ ಕೆಲವು ಬಿಹೈಂಡ್ ದ ಸೀನ್ಸ್ ಭಾವಗಳನ್ನು ಪ್ರಕಾಶಿಸಲು ತಿಳಿದ ಮಟ್ಟಿಗೆ ಅದರ ಶಾಬ್ದಿಕ ಅರ್ಥ ಅಂದ್ರೆ ಸಂಸ್ಕೃತದ ಭಾಷೆಯ ಅನೂದಿತ ಅರ್ಥವನ್ನು ಹೇಳಲಾಗಲಿ ಅನ್ವಯವನ್ನು ಮಾಡಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಅರ್ಥ ಮಾಡಿಕೊಳ್ಳಲು ಹಾಗೂ ಅರ್ಥ ಮಾಡಿಸಲು ಸಹ ಪ್ರಯತ್ನಿಸುತ್ತೇನೆ. ತಮ್ಮ ಅಭಿಪ್ರಾಯಗಳನ್ನು ನಿಶ್ಚಯವಾಗಿ ನೀವು ನಿಮ್ಮ ಕಾಮೆಂಟ್ ಸೆಕ್ಷನ್ ನಲ್ಲಿ ಬರೆಯಬಹುದು. ಇದನ್ನು ಕೇವಲ ಆಸಕ್ತರಿಗೆ ಸೌಂದರ್ಯ ಲಹರಿ ವಿಷಯವನ್ನು ತಿಳಿದುಕೊಳ್ಳುವ ಜಿಜ್ಞಾಸುಗಳಿಗೆ ಮಾತ್ರ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ದಿನಗಳಲ್ಲಿ ಈ ಪ್ಲೇ ಲಿಸ್ಟ್ ಅನ್ನು ಪದೇ ಪದೇ ಅಪ್ಡೇಟ್ ಮಾಡ್ತಿರ್ತೀನಿ. ಧನ್ಯವಾದ.